ರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ ತಪ್ಪೋಯಿತು. ಆ ಸಂದರ್ಭದಲ್ಲಿ ಕಾರಿಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಒಬ್ಬ, ಆಯ್ತಪ್ಪ ನಿನ್ನ ಕೈಯಲ್ಲಿ ಕೋಲಿದಲ್ಲ, ಆ ಕೋಲನ್ನು ಬಿಸಾಕು, ಎಷ್ಟು ದೂರ ಹೋಗಿಬಿಡುತ್ತೋ ಅಷ್ಟು ಗೋಲ್ ನಿಂಗೆ ಕೊಡ್ತೀನಿ ಅಂತ. ಇದೆಲ್ಲ ಅರ್ಥ ಮಾಡ್ಕೊಳ್ಳದೆ ಬರೀ ಒಂದು ವಾಕ್ಯ ಮಾತ್ರ ತಗೊಂಡು ರಾಮಾಯಣ ತೀರ್ಮಾನ ಮಾಡೋದು ಅಂದ್ರೆ ಅದು ಪರಮ ಮೂರ್ಖತನ. ಅದಕ್ಕೆ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು. ಈಗ ಗಂಡನ ಎಬ್ಬಿಸ್ತಾನೆ, ಕಾಪಿ ರೆಡಿ ಆಗಿದೆ ಹೇಳೆ ಅಂತಾನೆ. ಈಗ ಅಂತ ಸ್ಥಿತಿ ಬಂದಿದೆ ನೋಡಿ. ಆ ರಾಮಚಂದ್ರ ಅವನ ಒಂದೊಂದು ಮಹಿಮೆಗಳು ಕೂಡ ಅದ್ಭುತವಾದದ್ದು. ಈಗ ಒಬ್ಬನೇ ಮಕ್ಕಳು, ಅವನ ಅಮೆರಿಕಾಗೆ ಹೊಟ್ಟೋದ ಅಂದ್ರೆ ಇಲ್ಲಿ ಬಾಯ್ ಬಿಡ್ತಾ ಕೂತಿರ್ಬೇಕು ಅಷ್ಟೇ. ಅಪ್ಪ ಉಂಗ್ರ ಬಿತ್ತು ಗೊತ್ತಾಯ್ತು ಅವಳಿಗೆ, ತೊಗೊಳಕ್ಕೆ ಅಂತ ಹಿಂಗೆ ಬಗ್ಗಿಲ್ಲು, ಇವನು ತಗೊಳ್ಬೇಕು ಬಗ್ಗ, ಇಬ್ರು ಡಿಕ್ಕಿ ಹೊಡೆದ್ರು. ಮದುವೆಲಿ ಡಿಕ್ಕಿ ಹೊಡೆಸ್ತಾರೆ ಗೊತ್ತಲ್ಲ. ಈ ಮಾತನ್ನ ಹನುಮಂತನಿಗೆ ರಾಮಚಂದ್ರ ಹೇಳ್ತಾನೆ. ನೀನೇ ಹೇಳ್ಬೇಕು, ನನ್ನಲ್ಲಿ ಮತ್ತು ಸೀತಾದೇವಿಯಲ್ಲಿ ಮಾತ್ರ ನಡೆದಿರುವ ಒಂದು ಘಟನೆ ಹೇಳ್ತೀನಿ, ಅದನ್ನು ಹೇಳಿದ್ರೆ ಖಂಡಿತ ನೀನು ರಾಮನ ಬಂಟ ಅಂತ ತಿಳ್ಕೊಂತಾಳೆ ಅಂತ ಹೇಳಿ ಈ ಕತೆ ಹೇಳ್ತಾನ. ಅವನು ಬಾಯಿಂದ ತೆಗೆದು ಉಂಗ್ರ ಕೊಡ್ತಾನ. ಅವನು ಹನುಮಂತ ಬಾಯಿಲಿ ಇಟ್ಕೊಂಡಿದ್ದಾನೆ ರಾಮಚಂದ್ರ ಕೊಟ್ಟಿದ್ದ ಉಂಗ್ರವನ್ನ. ಇದೇನು ಎಂಜಾಯ್ ಮಾಡಿಬಿಟ್ಟು ಹಿಂಗೆ ಕೇಳ್ತಾಳೆ. ಭಾಗವತದಲ್ಲಿ 9ನೇ ಸ್ಕಂದದಲ್ಲಿ ತ್ರಿಜಟ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು, ಪಟ್ಟಾಭಿಷೇಕ ತಪ್ಪೋಯಿತು ಆ ಮಂಥರೆಯ ಒಂದು ಇದರಿಂದ. ಈಗೇನಾಗಬೇಕು, ವನವಾಸಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಕಾರಿಗೆ ಹೋಗ್ತಾ ಇದ್ದಾನೆ. ಹೋಗುವಾಗ ಒಬ್ಬ ತ್ರಿಜಟ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣ ಬರ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲೂ ಇದೆ. ತ್ರಿಜಟ ಬರ್ತಾನೆ, ಬಂದು ರಾಮನಿಗೆ ನಮಸ್ಕಾರ ಮಾಡ್ತಾನೆ. ಏನಪ್ಪ, ಏನು ಬೇಕು ನಿಮಗೆ? ನಾವೇನಾದರೂ ನಮ್ಮ ಕೈ ಬರೋದಕ್ಕಂಥದ್ದು ತಪ್ಪೋಗಿ ನಾವು ಮನೆಗೆ ಹೋಗ್ತಾ ಇರುವ ಯಾರೋ ಬಂದರು, ನಮ್ಮ ಏನಾದ್ರು ದಾನ ಏನು ಕೊಡ್ತೀರಾ ಅಂದರೆ, ನನಗೆ ಬಂದಿಲ್ಲ ಹೋಗ ಆಚೆಗೆ ಅಂತ ಬೈದು ಕಳಿಸ್ತೀವಿ ನಾವು. ರಾಮಚಂದ್ರಂಗೆ ಬರಬೇಕಾಗಿದ್ದು ರಾಜ್ಯಭಾರ, ಅದು ತಪ್ಪೋಯ್ತು. 14 ವರ್ಷ ಕಾರಿಗೆ ಹೋಗ್ಬೇಕೀಗ. ಅವನಿಗಿಂತಲೂ ಕೂಡ ಪಾಪ ದುಃಖವನ್ನೇ ಅನುಭವಿಸದೇ ಇರತಕ್ಕಂಥವಳು ಸೀತಾದೇವಿ, ಅವಳೆಲ್ಲ ಮುಳ್ಳು ಕಾಲಲ್ಲಿ ನಡಿಬೇಕಾಗತ್ತಲ್ಲ ಅಂತ ಅವನಿಗೆ ಒಂದು ಬೇಜಾರು. ಅಂತ ಬೇಜಾರು ಇರುವಾಗಲೂ ಕೂಡ ತ್ರಿಜಟ ಬಂದು ದಾನ ಕೇಳಿದಾಗ, ಏನು ಬೇಕಪ್ಪ ನಿಂಗೆ ದಾನ ಕೇಳ್ತಾನೆ. ನಿಮಗೆ ಗೋದಾನ ಬೇಕಪ್ಪ ಅಂತಾನೆ. ಎಷ್ಟು ಬೇಕು, ಎಷ್ಟು ಕೊಟ್ಟರು ಆದೀತು ಅಂತಾನೆ. ಆಯ್ತಪ್ಪ ನಿನ್ನ ಕೈಯಲ್ಲಿ ಕೋಲಿದಲ್ಲ, ಆ ಕೋಲನ್ನು ಬಿಸಾಕು, ಎಷ್ಟು ದೂರ ಹೋಗಿಬಿಡುತ್ತೋ ಅಷ್ಟು ಗೋಲ್ ನಿಂಗೆ ಕೊಡ್ತೀನಿ ಅಂತ. ಆಯಿತು ಅಂಥೇಳಿ ಅವನು ಹೊದ್ಕೊಂಡಿರತಕ್ಕಂಥ ವಸ್ತ್ರ ಇತ್ತು, ಅದನ್ನು ಟೊಂಕ ಕಟ್ಕೊಂಡ, ಆ ಕೋಲನ್ನು ತಿರುಗಿಸಿ ಬಿಸಾಕ್ದ. 1,00,000 ಗೋವುಗಳನ್ನ ಪಡ್ಕೊಂಡ. 1,00,000 ಗೋವುಗಳು ಆಚೆ ಬಿತ್ತದು. 1,00,000 ಹೊಡ್ಕೊಂಡ್ಬಿಟ್ಟು ನೀನು ಅಂದ ರಾಮ. ನೀನು ನನ್ನ ವೃದ್ಧಾಪ್ಯದಲ್ಲಿ ಸಿಕ್ಕಿದಿ, ಯೌವನದಲ್ಲಿ ಸಿಗಬೇಕಾಗಿತ್ತು, ಒಂದು ಗೋವು ನಿಂಗೆ ಉಳಿಸ್ತಾ ಇದ್ದಿಲ್ಲ ಅಂತ ಬೇರೆ ಅಂದ್ಬಿಟ್ಟ. ಆಮೇಲೆ ರಾಮಚಂದ್ರ ಕೇಳ್ತಾನೆ, ಮುಂದಿನ ಕೇಳ್ಬೇಕಲ್ಲ ಕತೆ. ರಾಮಚಂದ್ರ ಕೇಳ್ತಾನೆ, ಇಷ್ಟು ಗೋತುಕೊಂಡು ಏನು ಮಾಡ್ತೀಯಪ್ಪ ನೀವು ಕೇಳ್ತಾನೆ. ರಾಮಚಂದ್ರ, ನೀನು ಪ್ರತಿ ದಿವಸವೂ ಕೂಡ ಅರಮನೆಯಲ್ಲಿ ಇದ್ದಾಗ ಪೂಜಾದಿಗಳೆಲ್ಲ ಮುಗಿಸ್ಕೊಂಡು ಆಚೆ ಬಂದು ಅಲ್ಲಿ ನಿಂತಿರ್ತಕ್ಕಂಥ ಬ್ರಾಹ್ಮಣರಿಗೆಲ್ಲ ನಮಸ್ಕಾರ ಮಾಡಿ ಒಬ್ಬೊಬ್ಬರಿಗೆ ಗೋದಾನ ಮಾಡ್ತಾ ಇದ್ದೀನಿ ನೀನು. ಆದರೆ ನಿನಗೆ ಆ ಮಂತ್ರೆಯ ಒಂದು ಪ್ರಯುಕ್ತವಾಗಿ, ಕೈಕೇಯಿ ಪ್ರಯುಕ್ತವಾಗಿ 14 ವರ್ಷ ವನವಾಸ ಬಂದಿದೆ, ಗೋದಾನ ಮಾಡಲಿಕ್ಕೆ ನಿಂಗೆ ಆಗೋದಿಲ್ಲ. ಅದಕ್ಕೆ ನಿನ್ನಿಂದ ಗೋದಾನ ಇಸ್ಕೊಂಡು ನಾನು ನಿನ್ನ ಹೆಸರಲ್ಲಿ ಒಂದೊಂದು ದಿವಸ ಒಂದೊಂದು ಬ್ರಾಹ್ಮಣನಿಗೆ ಗೋದಾನ ಮಾಡ್ತೀನಿ ಅಂತ ಹೇಳ್ತಾನೆ. ನೋಡಿ, ಇದೆಲ್ಲ ಅರ್ಥ ಮಾಡ್ಕೊಳ್ಳದೆ ಬರೀ ಒಂದು ವಾಕ್ಯ ಮಾತ್ರ ತಗೊಂಡು ರಾಮಾಯಣ ತೀರ್ಮಾನ ಮಾಡೋದು ಅಂದರೆ ಅದು ಪರಮ ಮೂರ್ಖತನ. ಅದಕ್ಕೆ ಆ ರಾಮನ ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಸ್ಥಿತಿ ಪ್ರಜ್ಞತ್ವವನ್ನು ಬೀಳಲಿಲ್ಲ. ಆಯ್ತಪ್ಪ ತಗೋ ಕೊಡ್ತೀನಿ ಅಂತ ಹೇಳ್ದ. ನೋಡಿ ಎಂಥ ಗುಣ. ಅದಕ್ಕೆ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು. ಮರ್ಯಾದಾ ಪುರುಷೋತ್ತಮ. ಈ ರಾಮ ಮತ್ತು ಕೃಷ್ಣ ಇಬ್ಬರು ಕೂಡ ಪರಸ್ಪರ ವಿರುದ್ಧ ಮುಖಗಳು. 33 ಅಲ್ಲ, 36. 6 ಮುಖ ಅತ್ಲ ಕಡೆ, 3 ಮುಖ ಇತ್ಲ ಕಡೆ. 36 ಬರೋದ್ರೆ ಹೇಗಿರುತ್ತೆ? ಗಂಡ ಹೆಂಡತಿ ಹಂಗಿರಬಾರ್ದಂತೆ, 36 ಇದ್ದಂತೆ ಇರಬಾರ್ದಂತೆ, 33 ಇದ್ದಾಗ ಇರಬೇಕಂತೆ. ಪಕ್ಕದಲ್ಲೇ ಮುಖ ಹೀಗೇನೆ, ಅವ್ರ ಮುಖ ಹೀಗೆ, ಇವ್ರ ಮುಖ ಹೀಗೆ. ಯಾರಾದರೂ ಹೆಂಡತಿ ಆದವಳು ಪ್ರತ್ಯೇಕವಾಗಿ ಹಾಸಿಗೆಯಲ್ಲಿ ಮಲ್ಕೊಂಡು ಅಂದರೆ ಮುಂದಿನ ಜನ್ಮದಲ್ಲಿ ಪ್ರತ್ಯೇಕ ಮಾತ್ರ ಮಲ್ಕೋಬೇಕಾಗತ್ತೆ. ಅಂದರೆ ನಾನು ಇವತ್ತು ಮಲ್ಕೊಳ್ಳೋದೇ ಇಲ್ಲ, ಹೋಗ್ರಿ ನಾವು ಬೇರೆ ಮಲ್ಕೊಂಡಿರ್ತೀನಿ ಅಂತ ಬೇರೆ ಹಾಸಿಗೆ ಹಾಕಿ ಮಲ್ಕೊಂಡಿರ್ತಾರೆ. ಮುಂದಿನ ಜನ್ಮದಲ್ಲಿ ಅಷ್ಟೇ ಅವರಿಗೆ. ಈ ಜನ್ಮದಲ್ಲೂ ಆದರೂ ಆಗಬಹುದು. ಏನೇ ಆದರೂ ಕೂಡ ಅದು ಮಲ್ಕೊಳ್ಳುವಾಗ ಗಂಡನ ಮಲ್ಕೊಂಡಾದ ಮೇಲೆ ಇವಳು ಮಲ್ಕೋಬೇಕು. ಹೇಳುವಾಗ ಗಂಡನಕ್ಕಿಂತ ಮೊದಲು ಎದ್ದಿರ್ಬೇಕು. ಈಗ ಗಂಡನ ಎಬ್ಬಿಸ್ತಾನೆ, ಕಾಪಿ ರೆಡಿ ಆಗಿದೆ ಹೇಳೆ ಅಂತಾನೆ. ಈಗ ಅಂತ ಸ್ಥಿತಿ ಬಂದಿದೆ ನೋಡಿ. ಹೀಗಾಗಿ ಆ ರಾಮಚಂದ್ರ ಅವನ ಒಂದೊಂದು ಮಹಿಮೆಗಳು ಕೂಡ ಅದ್ಭುತವಾದದ್ದು. ಇದೆಲ್ಲ ಭಾಗವತದಲ್ಲಿ ಬರೋದೇ 9ನೇ ಸ್ಕಂದದಲ್ಲಿ ಒಂದೇ ಒಂದು ಶ್ಲೋಕದಲ್ಲಿ ರಾಮಾಯಣದ ಸಾರ ಪೂರ್ತಿ ಇಟ್ಬಿಟ್ಟಿದ್ದಾರೆ.
ಹಾಗೆ ಕಾಡಿಗೆ ಹೋದ್ನಲ್ಲ, 14 ವರ್ಷ ಆಯಿತು. ಈ ಮಧ್ಯದಲ್ಲಿ ಸೀತಾದೇವಿನ ರಾವಣ ಹೊಡ್ಕೊಂಡು ಹೋದ. ಇದೆಲ್ಲ ಕೃಷ್ಣ ನೋಡಿದರೆ ಒಂದು ರೀತಿ, ರಾಮ ನೋಡಿದರೆ ಒಂದು ರೀತಿ. ನೋಡಿ, ರಾಮಚಂದ್ರ ಕೃಷ್ಣ ಪರಮಾತ್ಮ ಇಬ್ಬರದು ಕೂಡ ವ್ಯತ್ಯಾಸಗಳು ಹೇಗಿದೆ ನೋಡೋಣ. ರಾಮಚಂದ್ರ ಇದ್ದಾನವನು ಮೊದಲನೇ ಮಗ, ದಶರಥನ ಮೊದಲನೇ ಮಗ. ಅದೇ ಕೃಷ್ಣ ಪರಮಾತ್ಮ ವಸುದೇವನ ಕಡೇ ಮಗ. ನೋಡಿ, ಇಲ್ಲೇ ಒಂದು ವಿರೋಧ ಬಂತು. ಇವನಿಗೆ 16,108 ಜನ ಹೆಣ್ಣಂದ್ರು ಕೃಷ್ಣನಿಗೆ, ಅವನಿಗೆ ಒಬ್ಬಳು. ಅಂದರೆ ಇನ್ಯಾರಾದರೂ ಹೆಣ್ಣು ಕೊಡ್ತೀವಿ ಅಂತ ಹೇಳಿದ್ರೆ ಏನಂತ ಇದ್ದ, ನಾನು ಏಕಪತ್ನಿ ವ್ರತ ಅಪ್ಪ, ನಾನು ಮದುವೆಗೆ ಮಾಡ್ಕೊಂಬಲ್ಲ. ಅದು ಒಂದೇ ಪತ್ನಿಯಲ್ಲೇ ಇದ್ದ ಹೊರತಾಗಿ ಯಾರು ಕೊಟ್ಟರೂ ಮದುವೆ ಮಾಡ್ಕೊತಾ ಇದ್ದ ಕೃಷ್ಣ ಪರಮಾತ್ಮ. ಇನ್ನೂ ಯಾರನ್ನ ಕೊಟ್ಟು ಮಾಡ್ಕೊತಾ ಇದ್ದ, ಯಾರು ಕೊಳ್ಳಿಲ್ಲ, ಸುಮ್ಮನೆ ಆದ. ಅವನಿಗೆ ಮಕ್ಕಳೆಷ್ಟು? ರಾಮನಿಗೆ ಲವ ಕುಶ ಇಬ್ಬರೇ. ಇವನಿಗೆ 8 ಜನ ಮಕ್ಕಳು? 10 ಮತ್ತು 6,000 ಸ್ತ್ರೀಯರಲ್ಲಿ 10 ಎನಿಪ ಕ್ರಮದಿಂದ ಸೃಷ್ಟಿಸಿದವರುಂಟೆ, ಅರ್ಥೀಯ ಸೃಷ್ಟಿ ಹರಿಗಿದು ವಾದಿರಾದರು ಹೇಳ್ತಾರೆ. 16,108 ಜನ ಹೆಣ್ಣಂದಿರಲ್ಲಿಯೂ ಕೂಡ 10 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಕ್ಕಳು. ಯಾರಿಗಾದ್ರೂ 10 ಜನ ಹೆಣ್ಣು ಮಕ್ಕಳು ಒಂದು ಗಂಡು ಮಗ ಆಗಿರ್ಬೇಕಲ್ಲ? ಇಲ್ಲ. ಈ ರೀತಿ ಯಾರ ಸೃಷ್ಟಿ ಮಾಡ್ತಾರ? ಸಗರ ಮಹಾರಾಜ ಆಗಿನ ಕಾಲದಲ್ಲಿ ಮಹಾಪ್ರಭಾವಿ ರಾಜ. ಅವನಿಗಿಬ್ಬರು ಹೆಣ್ಣಂದಿರು, ಕೇಶರಿ ಮತ್ತು ಸುಮತಿ ಅಂತ. ಒಬ್ಬಳಲ್ಲಿ 60,000 ಜನ ಗಂಡು ಮಕ್ಕಳು, ಒಬ್ಬನೇ ಗಂಡು ಮಗ. ಯಾಕೆ 30,000 ಮಾಡ್ಬೋದಾಗಿತ್ತಲ್ಲ? ಅವನಿಗೆ ಆಗಲಿಲ್ಲ. ಕೃಷ್ಣ ಪರಮಾತ್ಮ ಅದನ್ನು ಮಾಡಿದ್ದಾನೆ. ಅಂದ್ರೆ ಇದು ಅರ್ಥೀಯ ಸೃಷ್ಟಿ. ಅವ್ರಿಗೆ ಬೇಡ್ಕೊಂಡಿದ್ದು ಸೃಷ್ಟಿ ಮಾಡ್ದ ಅಷ್ಟೇ. ಅದು ಹೇಗೆ? ಒಂದು ಹೆಣ್ಣು ಅದಕ್ಕೋಸ್ಕರ ಕನ್ಯಾದಾನಕ್ಕಾಗಿ, 10 ಜನ ಮಕ್ಕಳೇ ಅದಕ್ಕೆ ಯುದ್ಧಕ್ಕಾಗಿ. ಕ್ಷತ್ರಿಯ ಅಲ್ವಾ? ಹಾಗೆ ಈಗ ಒಬ್ಬನೇ ಮಕ್ಕಳು. ಅವನ ಅಮೇರಿಕಾಗೆ ಹೊಟ್ಟೋದ ಅಂದ್ರೆ ಇಲ್ಲಿ ಬಾಯಿ ಬಿಡ್ತಾ ಕೂತಿರ್ಬೇಕು ಅಷ್ಟೇ. ಅಪ್ಪ ಅಮ್ಮಂದರು ನಾಯಿನ ಹಿಡ್ಕೊಂಡು ನೀನೇ ನನ್ನ ಮಗ ಅಂದ್ರೆ ಏನು ತಾತ್ಪರ್ಯ ಆದದ್ದು? ನಾವು ಹಿಂದೂಗಳು ಹಿಂದೇನೆ ಇದ್ದೇವೆ, ಒಂದಂದ್ರೆ ಸಾಕು ಅಂತ. ಇನ್ನೊಂದು ಹೆಣ್ಣಾಗಬೇಕು, ಒಂದು ಕನ್ಯಾದಾನಕ್ಕೊಂದು. ಹಾಗಾಗಿ 16,108 ಜನರಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಅಷ್ಟು ಮಾಡಿ. ಇಬ್ಬರು ಮಕ್ಕಳು. ಇನ್ನ ಪೂತನಿಯನ್ನ ಕೃಷ್ಣ ಪರಮಾತ್ಮ ಕೊಲ್ಲುವಾಗ ಯಾರನ್ನೂ ಕೇಳಲಿಲ್ಲ. ನನ್ನ ಕೊಲ್ಲಿಗೆ ಬರ್ತೇನೆ ನೀನು ಅಂತ ಹೇಳಿ ಆ ವಿಷಸಹಿತವಾಗಿ ಅವಳು ಪ್ರಾಣವನ್ನು ಎಳೆದು ಬಿಟ್ಟ. ಇದೇ ಪೂತನಿ ಹಿಂದೆ ರಾಮಾಯಣ ಕಾಲದಲ್ಲಿ ತಾಟಿಕೆ ಆಗಿದ್ಲು. ಅವಳನ್ನು ಕೊಲ್ಲಬೇಕು ರಾಮಚಂದ್ರ. ಆಗ ವಿಶ್ವಾಮಿತ್ರನ ಕೇಳ್ದ, ಹೆಂಗಸನ್ನು ಕೊಲ್ಲೋದು ಹೇಗೆ ವಿಶ್ವಾಮಿತ್ರರೇ? ನಾ ಕೊಲ್ಲಲ್ಲ ನಾನು. ಅವಳು ಹೆಂಗಸಲ್ವೋ, ರಾಕ್ಷಸಿ ಅಂದಮೇಲೆ ಆಮೇಲೆ ಕೊಂದಾಗ್ದ. ನೋಡಿ, ಇವನು ಕೇಳಿ ಅವಳು ಕೊಂದಿದ್ದು. ಆದರೆ ಕೃಷ್ಣ ಪರಮಾತ್ಮ ನನ್ನ ಕೊಲ್ಲಿಗೆ ಬರ್ತೇನೆ ಅಂದ್ರೆ ಕೊಂದಾಗ್ದ. ಯಾರನ್ನು ಕೇಳಿಲ್ಲ. ಇನ್ನು ಕಲ್ಯಾಣ ಆಗಬೇಕು, ಸೀತಾದೇವಿಯ ಕಲ್ಯಾಣ ಆಗಬೇಕಾಗಿದೆ. ಈ ಮಧ್ಯದಲ್ಲಿ ಕಲ್ಯಾಣ ಆಗಬೇಕು. ಆ ಸಂದರ್ಭದಲ್ಲಿ ಒಂದು ಧನಸ್ಸನ್ನು ಮುರಿದಿದ್ದಾನೆ ರಾಮಚಂದ್ರ. ಮುರಿದ ಮೇಲೆ ಅವರ ಅಪ್ಪ ಅಮ್ಮಂದ್ರೆಲ್ಲ ಬರಬೇಕು. 1-2 ಚೇರ್ ಮೇಲೆ ಕೂರಿಸಿದ್ದಾರೆ ವಧುವರನ್ನ. ರಾಮ ಮತ್ತು ಸೀತಾ ಕೂತಿದ್ದಾರೆ. ಅಪ್ಪ ಅಮ್ಮಂದ್ರು ಬರಬೇಕಲ್ಲ ಮದುವೆಗೆ. ಅದಕ್ಕೆ ರಾಮಚಂದ್ರನಿಗೆ ಸೀತಾದೇವಿಯನ್ನು ಮಾತಾಡಿಸಬೇಕು ಅಂತ ಆಸೆ. ಸೀತಾದೇವಿಯೂ ಕೂಡ ಇವನಿಗಿಂತ ಜಾಸ್ತಿ ಉತ್ಕಟ ಇಚ್ಛೆ ಆ ರಾಮನ ಹತ್ರ ಮಾತಾಡಬೇಕು ಅಂತ. ಅವನ ಮಾತು ಹಾಗಿದೆ ರಾಮನ್. ಆದರೆ ಅವಳ ಇಚ್ಛೆ ತಿಳ್ಕೊಂಡ ರಾಮಚಂದ್ರ. ಅವರಪ್ಪ ಒಂದು ಉಂಗುರ ಕೊಟ್ಟಿದ್ದ. ಆ ಉಂಗುರವನ್ನು ತೆಗೆದು ಅವಳು ನೋಡುವಂತೆ ಕಗಡ ಹಾಕ್ಬಿಟ್ಟ. ತಕ್ಷಣ ಆಯಿತು, ಸೀತಾದೇವಿ ಉಂಗುರ ಬಿತ್ತು, ಗೊತ್ತಾಯ್ತು ಅವಳಿಗೆ. ತಗೊಳಕ್ಕೆ ಅಂತ ಹಿಂಗೆ ಬಗ್ಗಿಲ್ಲು. ಇವನು ತಗೊಳ್ಬೇಕು ಬಗ್ಗ. ಇಬ್ರು ಡಿಕ್ಕಿ ಹೊಡೆದ್ರು. ಮದುವೆಯಲ್ಲಿ ಡಿಕ್ಕಿ ಹೊಡೆಸ್ತಾರೆ ಗೊತ್ತಲ್ಲ, ಆ ಡಿಕ್ಕಿ ಇದೇನೆ. ಅಂದ್ರೆ ಆಮೇಲೆ ತಲೆ ಡಿಕ್ಕಿ ಹೊಡ್ಕೊಳ್ಳೋದು ಇದ್ದೇ ಇದೆ. ಹೊರಿಸಿದ್ರಲ್ಲ. ಆಗ ರಾಮಚಂದ್ರ ಕೇಳ್ದ, ಏಟ್ ಜೋರಾಗಿ ಬಿತ್ತ ನಿಂಗೆ ಅಂತ ಕೇಳ್ದ. ಸೀತಾದೇವಿ ಕೇಳಿದ್ಲು, ನಿಮ್ಗೆ ಏಟು ಜೋರಾಗಿ ಬಿತ್ತ? ಇಲ್ಲ, ಏನಾಗಲ್ಲ ನೋಡಿ. ಆಗ ಈ ಮಾತನ್ನ ಹನುಮಂತನಿಗೆ ರಾಮಚಂದ್ರ ಹೇಳ್ತಾನೆ. ಸೀತಾದೇವಿಗೆ ನೀ ಎಷ್ಟು ವಿಚಾರ ಹೇಳಿದ್ರು ಕೂಡ ರಾಮನ ಭಂಟ ಅಂತ ಒಪ್ಪಲ್ಲ. ಯಾಕೆ? ರಾಮನ ಅಷ್ಟು ಮದ್ದು ಮಾಡಿಟ್ಟಿದ್ದಾನೆ. ಈಗ ನೀನೇ ಹೇಳಬೇಕು, ನನ್ನಲ್ಲಿ ಮತ್ತು ಸೀತಾದೇವಿಯಲ್ಲಿ ಮಾತ್ರ ನಡೆದಿರುವ ಒಂದು ಘಟನೆ ಹೇಳ್ತೀನಿ, ಅದನ್ನು ಹೇಳಿದ್ರೆ ಖಂಡಿತ ನೀನು ರಾಮನ ಭಂಟ ಅಂತ ತಿಳ್ಕೊಂತಾಳೆ ಅಂತ ಹೇಳಿ ಈ ಕತೆ ಹೇಳ್ತಾನೆ ಅವನು. ಇದಕ್ಕೆ ವಾದಿರಾಜರು ಹೇಳ್ತಾರೆ, ಹನುಮಂತ ದೇವ ಇದ್ದಲ್ಲ, ಅವನಿಗೆ ತನ್ನ ಮತ್ತು ತನ್ನ ಹೆಂಡತಿಯಲ್ಲಿ ಮಾತ್ರ ನಡೆದಿರುವ ಗುಟ್ಟಿನ ವಿಚಾರವನ್ನ ಹನುಮಂತನಿಗೆ ಹೇಳ್ದ ಅಂದ್ರೆ ಅವನು ಎಷ್ಟು ಸಂಪ್ರತಿಬಂಧನಾದ ಭಕ್ತನಾಗಿರ್ಬೇಕು. ರಾಜ ರಾಣಿಯಲ್ಲಿ ನಡೆದಕ್ಕಂಥ ವಿಚಾರವನ್ನು ಒಬ್ಬ ಸೇವಕನಿಗೆ ಹೇಳ್ದ ಅಂದ್ರೆ ಆ ಸೇವಕ ಎಷ್ಟು ಪ್ರಾಂಪ್ಟ್ ಆಗಿರ್ಬೇಕು ಅಂತ ಹನುಮಂತ ಇವನು. ಈ ಮಾತು ಹೇಳಿದ್ಕೊಳ್ಳೆ ಉಂಗುರ ಬಾಯಿಂದ ತೆಗೆದು ಉಂಗುರ ಕೊಡ್ತಾನ ಅವನು. ಹನುಮಂತ ಬಾಯಿಲಿ ಇಟ್ಕೊಂಡಿರ್ತಾನೆ ರಾಮಚಂದ್ರ ಕೊಟ್ಟಿದ್ದ ಉಂಗುರವನ್ನ. ಈ ಉಂಗುರನೇ ಅದು.
ಇದೇನು ಎಂಜಲ್ ಮಾಡಿಬಿಟ್ಟು ಹಿಂಗೆ ಕೇಳ್ತಾಳೆ ಸೀತಾದೇವಿ, ಇದೇನು ಎಂಜಲ್ ಮಾಡಿಬಿಟ್ಟಿಲ್ಲ ಉಂಗುರನ, ರಾಮನ ಉಂಗುರ. ಹೌದಮ್ಮ, ಎಲ್ಲಿ ಇಟ್ಕೊಳ್ಳೋದು ಹೇಳಿ ನೋಡೋಣ. ರಾಮಚಂದ್ರ ಭದ್ರ 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 ಅಂತ 3 ಸತಿ ಹೇಳಿಕೊಟ್ಟಿದ್ದಾನೆ ಉಂಗುರವನ್ನು. ಆ ಸಮುದ್ರ ಮೇಲೆ ಹಾಕೊಂಡು ಬರಬೇಕು, ಮಧ್ಯೆಯಲ್ಲಿ ಬಿದ್ದೋದ್ರ ಗತಿ ಏನು? ನಾ ಕಿವಿಲಿ ಇಟ್ಕೋಬೋದು ಬೇಕಾದ್ರೆ ಉಂಗುರನ, ಆದರೆ ಸಮುದ್ರ ಬಿದ್ದೋದ್ರೆ ಇಲ್ಲ, ಕಷ್ಟ. ಈ ಜನವಾರಕ್ಕೆಲ್ಲ ಬರ್ಬೋದು ಬೇಕಾದ್ರೆ. ಈ ಜನವಾರಕ್ಕೆ ಸೂಜಿ, ದಬ್ಬಣ, ಪಿನ್ನುಗಳು ಇದೆಲ್ಲ ಹಾಕ್ಕೋಬಾರ್ದು. ಮೈಲಿಗೆ ಹೆಂಗಸರು ಅಷ್ಟೇ, ತಾಳಿಗೆ ಪಿನ್ನುಗಳೆಲ್ಲ ಹಾಕ್ಕೋಬಾರ್ದು. ಕೆಲವರು ಬೀದಿಗೆ ಹಾಕೊಂಡ್ಬಿಟ್ಟಿರ್ತಾರೆ ಜನವಾರಕ್ಕೆ ಪೂರ್ತಿ. ಯಾರೊಬ್ಬರು ಆಚಾರ್ಯ ಇದ್ದು, ಯಾರ ಮೇಲೂ ವಿಶ್ವಾಸ ಇಲ್ಲ, ಎಲ್ಲ ಬೀರುಗಳಲ್ಲೂ ದುಡ್ಡುಗಳು ಇಟ್ಟಿರ್ತಾ ಇದ್ರು. ಅವ್ರ ಹೆಂಡತಿಯಲ್ಲಿ ಹೊಡ್ಕೊಂಡ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಅವರು ಬೀದಿಕೆಗಳೆಲ್ಲ ಜನವಾರಕ್ಕೆ ಹಾಕೊಂಡ್ಬಿಟ್ಟಿದ್ರು. ಬಂದ್ ಕೂಡಲೇ ಠಲ್ ಝಲ್ 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 ಅಂತ ಬರೋದು. ನಾನಾಚಾರ ಬಂದು ನೋಡಿ ಅಂತ ಹೇಳ್ತಾ ಇದ್ದೆ. ಅದು ಹೇಗೆ ಹೇಳ್ತೀವಿ ನೀವು ಅಂದರೆ ಆ ಶಬ್ದ. ಆಮೇಲೆ ಹೇಳಿದೆ, ಅಲ್ಲಪ್ಪ ಜನವಾರಕ್ಕೆ ಹಾಗೆಲ್ಲ ಹಾಕ್ಕೋಬಾರ್ದು, ಅದನ್ನು ತೆಗೆದು ಒಂದು ಹಾರ ಮಾಡಿ ಕುತ್ತಿಗೆ ಹಾಕ್ಕೊಬೇಡಿ ಎಂದೆ. ಆಮೇಲೆ ಹಾಗೆ ಮಾಡಿದ್ರು. 25-28 ಬೀಕೆಗಳಿರ್ತಾ ಇದ್ದು, ಒಬ್ಬರು ಮುಟ್ಟಿಸ್ತಾ ಇದ್ದಿಲ್ಲ. ಇಂಥ ಮಹಾನುಭಾವರೆಲ್ಲ ಇರ್ತಾರೆ. ಹಾಗಾಗಿ ಕಿವಿಲಿ ಇಟ್ಕೊಳ್ಳೋಂಗಿಲ್ಲ, ಜನವಾರಕ್ಕೆ ಹಾಕೊಳ್ಳೋಗಿಲ್ಲ. ಒಂದಲ್ಲ ಒಂದು ರಸವನ್ನು ಸುರಿಸತ್ತೆ. ಆದರೆ ಬಾಯಿ ಮಾತ್ರ ಯಾವಾಗಲೂ ರಾಮ 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 ಅಂತ ಹೇಳ್ತಾ ಇದ್ದರಿಂದ ಪವಿತ್ರವಾಗಿದಮ್ಮ, ಅದಕ್ಕೋಸ್ಕರ ಅದನ್ನು ಬಾಯಿಲಿ ಇಟ್ಕೊಂಡೆ ಅಂತಾರ. ಹನುಮಂತ ಹೇಳಿದ್ರೆ ಹಾಗಾದ್ರೆ ಕೊಡಪ್ಪ ಪರವಾಗಿಲ್ಲ ಅಂತಾರೆ. ಅಂತಹ ಉಂಗುರದ್ದಿದು.